ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಅವರ ಜೊತೆಗೆ ಕಲ್ಯಾಣ ಮಂಟಪದ ಉದ್ಘಾಟನೆಯ ನೆಪದಲ್ಲಿ ಗುರುಗಳನ್ನಂತ ನಂಬಿಕೊಂಡಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಸಾರಂಗಮಠ ಶ್ರೀಶೈಲಂ ಹಾಗೂ ಸುಲ್ಪಲ್ಮಠ ಕಲಬುರಗಿಯವರ 40ನೇ ವರ್ಷದ ಪಟ್ಟಾಧಿಕಾರದ ಪೀಠಾರೋಹಣ ಸಮಾರಂಭ ಈಗ ಪ್ರಾರಂಭವಾಗ್ತಾ ಇದೆ. ಈ ಸಮಾರಂಭ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ. ವಚನ ಪ್ರಾರ್ಥನೆ ಗೌಡಗಾಮದ ಶ್ರೀ ಶಿವರುದ್ರಯ್ಯ ಗವಾಯಿಗಳು, ಚಿತ್ತಣ್ಣ ದೇಸಾಯಿ ಕಲ್ಲೂರು. ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರುವಂತಹ ಗೌಸ್ವಾಮ ಮತ್ತು ಪೂಜ್ಯ ಸಾರಂಗಮಠದ ಮಹಾಸ್ವಾಮಿಗಳ ಒಂದು ಭಕ್ತಿಯ ಕರೆಗೆ ಹೋಗೊಟ್ಟು ಇಲ್ಲಿಯವರೆಗೆ ದಯಮಾಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅಂತ ಪೂಜ್ಯ ಜಗದ್ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸಿ ಈಗ ಗೌಸ್ವಾಮ ಅವರು ಗೌರವ ಮಾಡ್ತಾ ಇದ್ದಾರೆ. ವೇದಿಕೆಗೆ ಪರಮ ಪೂಜ್ಯರಾಗಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಶಿವರಾತ್ರಿ ಮುರುಘಾಶರಣರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ ಮಠ ಚಿತ್ರದುರ್ಗ ಮಹಾಸ್ವಾಮಿಗಳು ವೇದಿಕೆಗೆ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಕಲಬುರಗಿ ಸುಲ್ಪಲ್ಮಠದ ಮಾಂತ ಶಿವಾಚಾರ್ಯರಿಗೆ ಶ್ರೀಶೈಲದಲ್ಲಿರುವಂತಹ ಶ್ರೀ ಜಗದ್ಗುರು ಸಾರಂಗ ಮಠಕ್ಕೆ ಮಾಡುವುದರ ಮೂಲಕ ಜಗದ್ಗುರು ಸಾರಂಗರ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನಾಗಿ ಮಾಡಿ ಅವರ ಮುಖಾಂತರ ಈ ಭಾಗದಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೂಜ್ಯರು ಮುರುಘರಾಜೇಂದ್ರ ಬೃಹನ್ ಮಠ ಚಿತ್ರದುರ್ಗ. सर थोड़ा साइड में सर, एक सेकेंड. ಮುರುಘಾ ಶರಣರು ಪ್ರತಿ ವರ್ಷ ನಮ್ಮ ನಾಡಿನಲ್ಲಿ ಶರಣ ಸಂಸ್ಕೃತಿ ಉತ್ಸವ ಮಾಡುವುದರ ಮೂಲಕ ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಲೋಕದಲ್ಲಿ ಹೆಸರುವಾಸಿಯಾದಂಥವರು ಬಸವ ಕೇಂದ್ರವನ್ನು ತೆರೆಯುವುದರ ಮೂಲಕ ಸಮಾನತೆ, ಕಾಯಕ ದಾಸೋಹವನ್ನು ಮೆರೆದಂತ ಮಹಾ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘ ಶರಣರಿಗೆ ಈಗ ಗೌರವಾರ್ಪಣೆ. ಅಹಮದ್ ಖಾದ್ರಿ ಉರ್ಫ್ ವಸೀಂ ಬಾಬಾ ಸಜ್ಜಾದ್ ಹಸೀನ್ ದರ್ಗಾ ನೀಲೂರ್ ಶರೀಫ್ ಬೇಕು. ಹೊರಗಿರೋರೆಲ್ಲ ಒಳಗಡೆ ಬರಬೇಕು. ಇನ್ನೂರು ಪೂಜ್ಯರು ಸೈಯದ್ ಶಾ ನಬೀರುದ್ದೀನ್ ಅಹಮದ್ ಖಾದ್ರಿ, ನಬೀರ ಇ ಹಜರತ್ ಸೈಯದ್ ಜಾಮ್ ಮುಸ್ಕಿಲ್ ಆಸಾನ್ ಸನಿ ಆರ್ಎಚ್ ಗೌಸ್ವಾಮ ಮತ್ತು ಸಾರಂಗಮಠದ ಜಗದ್ಗುರುಗಳಿಂದ ಅದೇ ರೀತಿಯಾದಂತ ಇವತ್ತು ಸಂಗಮವನ್ನ ನಮಗೆ ನೋಡ್ಲಿಕ್ಕೆ ಎಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಈ ಹೆಜ್ಜೆ ಕಲ್ಯಾಣ ಮಂಟಪದಲ್ಲಿ ಇವತ್ತು ಗಂಗಾ ಮತ್ತು ಜಮುನಾ ಸಂಗಮವನ್ನ ಇವತ್ತು ನೋಡ್ಲಿಕ್ಕೆ ನಮ್ಗೆ ಇವತ್ತು ಸಿಗ್ತಾ ಇದೆ. ಇವತ್ತು ಶರಣರು ಮತ್ತು ಸೂಫಿ ಸಂತರ ಈ ಒಂದು ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ 40 ವರ್ಷದ ಪೀಠಾರೋಹಣ ನಡೀತಾ ಇರುವಂತ ಪರಮ ಪೂಜ್ಯರಾದಂತ ನಮ್ಮ ಸುಲ್ಪುಲ್ ಮಠದ ಪೂಜ್ಯರು ಅವರು
ವಿಶೇಷವಾಗಿ ಶ್ರೀಶೈಲ ಮಠಕ್ಕೆ ಪೂಜ್ಯರು ಅಲ್ಲಿ ಜಗದ್ಗುರುಗಳು ಆದ್ಮೇಲೆ ಸುಮಾರು ನನಗನ್ಸುತ್ತೆ 4 ರಿಂದ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಭಾಗದಿಂದ ಹೋದಂತ ಭಕ್ತರಿಗೆ ಒಂದು ಯಾತ್ರಿಕ ನಿವಾಸವನ್ನ ಮಾಡುವಂತ ಕೆಲಸ ಇವತ್ತು ದಿವಸ ಪೂಜ್ಯರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಶಾಬಜಾರದಲ್ಲೂ ಕೂಡ ತಮ್ಗೆ ಗೊತ್ತಿದೆ, ಬಹಳ ಸಣ್ಣ ಮಠ ಇತ್ತು, ಅದಕ್ಕೆ ಯಾವುದೇ ಆಸ್ತಿ ಇರಲಿಲ್ಲ. ಭಕ್ತರೇ ನನ್ನ ಆಸ್ತಿ ಅಂತ ಮಾತನ್ನ ಹೇಳಿ ಇವತ್ತು ಬಹಳ ಸುಂದರವಾದಂತಹ ಒಂದು ಮಠವನ್ನ ಇವತ್ತು ನಮ್ಮ ಶಾಬಜಾರದಲ್ಲಿ ಮಾಡಿದ್ದಾರೆ, ನಮ್ಮ ಸುಲ್ತಾನ್ಪುರದಲ್ಲಿ ಮಾಡಿದ್ದಾರೆ. ಈ ತರದ್ದು ಅನೇಕ ಕೆಲಸಗಳನ್ನ ಇವತ್ತು ದಿವಸ ಪೂಜ್ಯರು ಈ 40 ವರ್ಷದಲ್ಲಿ ಬಹಳಷ್ಟು ಶ್ರಮವನ್ನ ಹಾಕಿ ಸ್ವಂತ ಬಲದ ಮೇಲೆ ಇವತ್ತು ದಿವಸ ಅವರು ಮಠವನ್ನ ಅಭಿವೃದ್ಧಿ ಮಾಡುವಂತದ್ದು ಇವತ್ತು ದಿವಸ ಆಗಿದೆ. ವಿಶೇಷವಾಗಿ ಜಗದ್ಗುರುಗಳು ನಮ್ಮ ಮೈಸೂರಿಂದ ಸುತ್ತೂರು ಮಠದಿಂದ ಪೂಜ್ಯರು ಈ ಭಾಗಕ್ಕೆ ಬಂದು ಯಾವಾಗಲೂ ಕೂಡ ಈ ಭಾಗದ ಮೇಲೆ ಅತ್ಯಂತ ಕಳಕಳಿ ಪ್ರೀತಿಯನ್ನ ಇಟ್ಕೊಂಡಂತವರು. ನನಗೂ ಕೂಡ ಶಾಸಕನಾದ್ಮೇಲೆ ಮಠಕ್ಕೆ ಕರೆಸಿ ಸನ್ಮಾನ ಮಾಡಿ ಒಳ್ಳೆಯ ಕೆಲಸವನ್ನ ಮಾಡುವಂತದಕ್ಕೆ ಒಂದು ಆಶೀರ್ವಾದವನ್ನ ಕೊಟ್ಟಂತ ಪೂಜ್ಯರು ಅಂತಂದ್ರೆ ನಮ್ಮ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು. ಈ 40 ವರ್ಷಗಳು ಕಳೆದವು. 40 ವರ್ಷದ ಪಟ್ಟಾಧಿಕಾರದ ಪೀಠಾರೋಹಣ ಕಾರ್ಯಕ್ರಮ ಜಗದ್ಗುರುಗಳ ಒಂದು ಪಾವನ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರುತ್ತಾ ಇದೆ. ಜಗದ್ಗುರುಗಳ ಪಾವನ ಸಾನ್ನಿಧ್ಯದಲ್ಲಿ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಿರೀಟಧಾರಣೆಯ ಭಕ್ತೀಕರಣೆಯನ್ನ ರಾಜು ಲೇಂಗಿ ಮತ್ತು ಅವರ ಮಕ್ಕಳು ವಹಿಸಿಕೊಂಡಿದ್ದಾರೆ. ಎಲ್ಲ ಭಕ್ತರು ಸೇರಿ ಪೂಜ್ಯ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಈಗ ಪಟ್ಟಾಧಿಕಾರದ ಪೀಠಾರೋಹಣ ನೆರವೇರುವಂತಹದ್ದು ತಾವೆಲ್ಲ ಕಣ್ತುಂಬ ನೋಡಬೇಕು, ಹೇಳಬೇಕು, ಭಕ್ತಿಯಿಂದ ಪೂಜ್ಯರ ದರ್ಶನ ತಾವೆಲ್ಲ ಮಾಡಬೇಕು ಅಂತ ತಿಳ್ಕೊಂಡು ವೇದಿಕೆ ಮೂಲಕ ಅಳಿಯದು ಈ ಆಸ್ತಿ ಅಜರಾಮರವೋ ಗುರು ಶಕ್ತಿ. ಅಳಿಯದ ಈ ಆಸ್ತಿ ಅಜರಾಮರ ಈ ಗುರು ಶಕ್ತಿ. ಅವನ ಮೇಲಿಡಿ ನಿಜ ಭಕ್ತಿ, ಅವನ ಮೇಲಿಡಿ ನಿಜ ಭಕ್ತಿ, ಆವಾಗಲೇ ನಿಮಗೆ ಮುಕ್ತಿ. ಅಳಿಯದು ಈ ಆಸ್ತಿ ಅಜರಾಮರ ಈ ಗುರು. ಅಳಿಯದು ಈ ಆಸ್ತಿ ಅಜರಾಮರವೋ ಪೂಜ್ಯ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರನ್ನ ಗುರುಗಳು ಅಂತ ಭಾವಿಸಿ ಇವತ್ತು ಈ ಕಲ್ಯಾಣ ಮಂಟಪದಲ್ಲಿ ಅವರು ವಿಶೇಷವಾಗಿರುವಂತಹ ಈ ಪೀಠಾರೋಹಣದ ಕಾರ್ಯಕ್ರಮ ತಯಾರು ಮಾಡಿ ನಿಮ್ಮೆಲ್ಲರೂ ಇದಕ್ಕೆ ಸಾಧನಪಡಿಸಿದ್ದಾರೆ ಅಂತ ಗೌಸ್ ಬಾಬಾ ಅವರಿಗೆ ಸುಲ್ತಾನ್ ಮಠದ ವತಿಯಿಂದ ಜಗದ್ಗುರು ಮಹಾಸನ್ನಿಧಿಯವರು ವಿಶೇಷವಾಗಿರುವಂತಹ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಾಮಾಜಿಕ ಸಾಮರಸ್ಯ ಅಂದ್ರೆ ಅದು ಜೀವನದ ಸ್ವಾರಸ್ಯ. ಜೀವನದಲ್ಲಿ ಸ್ವಾರಸ್ಯ ಇರಬೇಕು ಅನ್ನೋದಾದ್ರೆ ನಾವು ಸಾಮರಸ್ಯವನ್ನ ಸ್ಥಾಪನೆ ಮಾಡಬೇಕು. ಇದಕ್ಕೋಸ್ಕರ ಮಾಯ ಅನ್ನುವಂಥದ್ದನ್ನ ಈ ಸಮಾರಂಭ ನಿಜವಾಗಿಯೂ ಸಾಬೀತುಪಡಿಸ್ತಾ ಇದೆ ಅನ್ನೋದು.
ಅತಿ ಅವಶ್ಯಕತೆವಾಗಿರೋದು. ನಮ್ಮ ಭಾಗ ಒಂದು ಸಗರ ನಾಡು. ಇಡೀ ಒಂದು ಭಾಗ ಏನು ಕಲ್ಯಾಣ ಕರ್ನಾಟಕ ಅಂತ ಒಂದು ಹೆಸರು ಪಡೆದಿದೆ. ಬಹಳಷ್ಟು ಸೂಫಿ ಸಂತರು ಶರಣರು ನಡೆದಾಡುವ ಒಂದು ಪಾವನವಾದ ಒಂದು ಭೂಮಿ. ಇವತ್ತು ಒಂದೇ ಕಡೆ ಈ ಒಂದು ಭವ್ಯವಾದ ಒಂದು ಎನ್ಜೆ ಕಲ್ಯಾಣ ಮಂಟಪ ಇದರ ಒಂದು ಉದ್ಘಾಟನೆ ಒಂದು ಸಮಾರಂಭದಲ್ಲಿ ಸುತ್ತೂರು ಸಂಸ್ಥಾನ ಮಠದ ಪರಮ ಪೂಜ್ಯರು ಕೂಡ ದಯಪಾಲಿಸಿದ್ದಾರೆ. ಹಾಗೂ ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಏನು ನಿರ್ಗಮನವನ್ನು ಮಾಡಿರುವಂತಹ ಜಗದ್ಗುರು ಮುರುಘರಾಜನ ಮಠ ಚಿತ್ರದುರ್ಗ ಸ್ವಾಮೀಜಿಗಳು, ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ಒಂದೇ ಕಡೆ ಬಂದಿದ್ದಾರೆ. ಇಷ್ಟೊಂದು ಪರಮ ಪೂಜ್ಯರು ಒಂದೇ ಕಡೆ ಬಂದಿದ್ದಾರೆ ಅಂದ್ರೆ ಸಣ್ಣ ಮಾತಲ್ಲ. ಇದು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆದ ಈ ಒಂದು ಭಾಗದ ಒಂದು ಭಾಗ್ಯ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ. NJ Convention Center, and I heartily congratulate Sri Zulfulman Swamiji for completing his 40 years of his service of humanity. I take this opportunity to think when I heard about this convention center built by Gauss Baba, I was delighted to know about it. And when I asked him who is going to be get my marriage in this convention center, so he said. नमस्ते, अस्सलाम वालेकुम। आज कलबुर्गी में एनजे कलबुर्गी कल्याण मंडप की ओपनिंग हुई, जिसमें सुतूर स्वामी जी, चित्रदुर्ग स्वामी जी और शहजादा बंदा नवाज हजरत यदुल्ला हुसैन साहबुल्ला और शहजादा गौसे आजम सैयद इस्लामुद्दीन अहमद कादरी इस प्रोग्राम में शिरकत किए। इस प्रोग्राम में एनजे कलबुर्गी कल्याण मंडप की ओपनिंग में सुल्फुल मुर्तिया का पट्टाधिकारी का प्रोग्राम भी अमल में आया। मैं सुल्फुल मुर्तिया जी को 40वां पट्टाधिकारी के लिए मैं मुबारकबाद देता हूँ। और इस प्रोग्राम में लीडर्स अप्पू गौड़ा जी थे, डॉक्टर अजय सिंह जी थे, चंदू पाटिल साहब थे, बीजी पाटिल साहब थे, अमरनाथ पाटिल साहब थे, तमाम दीगर और भी लीडर्स थे मौजूद। मैं उनका भी शुक्रिया अदा करता हूँ इस प्रोग्राम में शिरकत करने के लिए। और साथ ही साथ एक कलबुर्गी में एक नया टेस्ट ओपन हुआ है कलबुर्गी कल्याण मंडप का। एक बेहतरीन ऊपर 2000 लोग एक साथ बैठने का सिटिंग हॉल है विथ एसी, नीचे भी 1500 लोग खाना खाए जैसा विथ एसी है, हाइजेनिक किचन एरिया है और हर चीज़ की फैसिलिटीज अवेलेबल है यहाँ पर। और अनंत चेक पोस्ट नियर रिंग रोड पे ही है ये फंक्शन हॉल कल्याण मंडप। मैं आप लोग सब मीडिया वालों का भी मैं जो प्रोग्राम में जो आए उनका भी मैं शुक्रिया अदा करता हूँ। धन्यवाद।